ಸಿಜೆಪಿ ಪ್ರತಿಭಟನೆ ಹೊತ್ತಲ್ಲಿ ಪ್ರಧಾನಿ ಮೋದಿ ಮಾತು. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಸಂಬಂಧಪಟ್ಟ ಹಾಗೆ ಮೌನ ಮುರಿದಿದ್ದಾರೆ ಮೋದಿ. ಮಕ್ಕಳನ್ನ ಪ್ರಚೋದಿಸುವ ಕೆಲಸ ಮಾಡಬೇಡಿ. ಓಕೆ, ವಿಪಕ್ಷಗಳಿಗೆ ಕೌಂಟರ್ ಕೊಟ್ಟಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ. ಮೋದಿ ಸಾಹೇಬ್ರೆ, ರಾಜೀನಾಮೆ ತಗೊಳಕ್ ಆಗ್ತಿರ್ಲಿಲ್ವಾ ನಿಮಗೆ? ಧರ್ಮೇಂದ್ರ ಪ್ರಧಾನ್ ಅವ್ರದ್ದು ವಿದ್ಯಾರ್ಥಿಗಳ ಭವಿಷ್ಯದ ಬಗ್ಗೆ ಇಷ್ಟೆಲ್ಲ ಮಾತಾಡ್ತಾ ಇದ್ದೀರಲ್ಲ, ವಿದ್ಯಾರ್ಥಿಗಳ ಭವಿಷ್ಯಕ್ಕೆ ನಷ್ಟ ಮಾಡಬೇಡಿ. ಈ ಕಾಳಜಿ ಇದ್ದಿದ್ರೆ ನೀವು ಇಮಿಡಿಯೇಟ್ ಮುಂಚೆ ಮಾತಾಡಿದ್ರ ನೀವು ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ? ತಪ್ಪು ಮಾಡಿದವ್ರನ್ನ ಬಿಡೋ ಪ್ರಶ್ನೆ ಇಲ್ಲ ಅಂತ ಹೇಳ್ತಾ ಇದ್ದೀರಿ, ಯಾಕೆ ತಡ ಮಾಡ್ತಾ ಇದ್ದೀರಿ ಈ ಮಾತುಗಳನ್ನ? ಯಾಕೆ ಇಮಿಡಿಯೇಟ್ ನಿಮಗೆ ರೆಸ್ಪಾಂಡ್ ಮಾಡಬೇಕು ಅಂತ ಅನಿಸಿಲ್ವಾ? ಪ್ರಶ್ನೆ ಪತ್ರಿಕೆ ಸೋರಿಕೆ ಮಾಡಿದವರ ವಿರುದ್ಧ ಕ್ರಮ ಕೈಗೊಳ್ಳಲಾಗ್ತಾ ಇದೆಯಾ? ತಪ್ಪು ದಾರಿಗೆ ಎಳೆಯೋದು ಸುಲಭ, ಸರಿ ದಾರಿಗೆ ತರೋದು ಕಷ್ಟ. ಹೌದು. ಸೊ ಹಾಗಾಗಿ ವಿದ್ಯಾರ್ಥಿಗಳನ್ನು ತಪ್ಪು ದಾರಿಗೆ ಎಳಿಬೇಡಿ ಅಂತ ಪ್ರಧಾನಿ ಮೋದಿ ಮನವಿ ಮಾಡ್ಕೊಳ್ತಾ ಇದ್ದಾರೆ, ಭಾಷಣ ಮಾಡ್ತಾ ಇದ್ದಾರೆ. ವಿದ್ಯಾರ್ಥಿಗಳ ಹಿತರಕ್ಷಣೆಯ ನಮ್ಮ ಗುರಿ ಅಂತ ಪ್ರಧಾನಿ ಮೋದಿ ಹೇಳ್ತಾ ಇದ್ದಾರೆ. ನೀವು ಹೇಳಿದರೆ ಸಾಕಾಗಲ್ಲ, ಇನ್ನೂ ಬಹಳ ದೊಡ್ಡ ಮಟ್ಟದ ಜವಾಬ್ದಾರಿ ಇದೆ ನಿಮ್ಮ ಮೇಲೆ ಪ್ರಧಾನಿಗಳೇ. ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಬಗ್ಗೆ ಮಾತಿಲ್ಲ, ಕತೆ ಇಲ್ಲ. ಓಕೆ, ಕಾಕ್ರೋಚ್ ಪಾರ್ಟಿ ಪ್ರತಿಭಟನೆ ಬಗ್ಗೆಯೂ ಮಾತಿಲ್ಲ, ಕತೆ ಇಲ್ಲ. ಇದನ್ನು ತಗೊಂಡು ಏನು ಕೇಳೋಣ? ಪ್ರಧಾನಿಗಳೇ ನೋಡಿ, ನಿಮ್ಮ ಮೇಲೆ ಅಪಾರವಾದ ಗೌರವ ಇದೆ. ನೀವು ನಮ್ಮ ದೇಶದ ಪ್ರಧಾನಿ, ಸುದೀರ್ಘ ಅವಧಿಯ ಪ್ರಧಾನಿ. ನಿಮಗೆ ನಿಮ್ಮದೇ ಆದಂಥ ಒಂದು ವ್ಯಕ್ತಿತ್ವ ಇದೆ, ನಿಮ್ಮದೇ ಆದಂಥ ಒಂದು ವರ್ಚಸ್ಸಿದೆ. ಹೀಗಿರುವಾಗ ನಿಮ್ಮ ಜವಾಬ್ದಾರಿ ಕೂಡ ಅಷ್ಟೇ ದೊಡ್ಡದಾಗಿರುತ್ತೆ. ಕಿರೀಟ ಹೊತ್ಕೊಂಡವನಿಗೆ ತಾನೇ ಉಪದ್ರ, ಈ ಸಾಮಾನ್ಯರಿಗೆ ಇರಲ್ಲ, ಸಾಮಾನ್ಯರಿಗೆ ಇರಲ್ಲ. ಅಧಿಕಾರ ನಡೆಸ್ತಾ ಇದ್ದೀರಿ ಅಂತ ಹೇಳಿದಾಗ, ಇಷ್ಟು ಸುದೀರ್ಘವಾಗಿ ನಡೆಸಿದಾಗ ಇಂಥ ವಿಚಾರಗಳನ್ನು ನೀವು ಯಾಕೆ ಇಲ್ಲಿ ಚರ್ಚೆ ಮಾಡಲ್ಲ ಮುಂಚೆ? ಈಗ ನೀವು ಪ್ರತಿಭಟನೆಗೆ ಸಂಬಂಧಪಟ್ಟ ಏನಾದರೂ ಮಾತಾಡಿದ್ದೀರಾ? ಇಲ್ಲ. ಇವ್ರ ಬಗ್ಗೆ ಏನಾದರೂ ಮಾತಾಡಿದ್ದೀರಾ? ಧರ್ಮೇಂದ್ರ ಪ್ರಧಾನ್ ಅವ್ರ ಬಗ್ಗೆ ನಮಗಂತೂ ಇನ್ಫಾರ್ಮೇಶನ್ ಇಲ್ಲ. ಮಾತಾಡಿದರೆ ವೆಲ್ ಆ್ಯಂಡ್ ಫೈನ್. ಎಸ್, ಮೋದಿಗೇಕೆ ಧರ್ಮೇಂದ್ರ ಪ್ರಧಾನ್ ಇದಾರಲ್ಲ, ಅವ್ರು ಯಾಕೆ ಪ್ರಧಾನರು, ಯಾಕೆ ಇಂಪಾರ್ಟೆಂಟು, ವೈ ಈಸ್ ಹಿ ಸಿಗ್ನಿಫಿಕೆಂಟ್? ನೋಡ್ತಾ ಹೋಗೋಣ. ಅವರ ನಂಬಿಕೆಯ ನಾಯಕ, ಯಾರ ನಂಬಿಕೆ ನಾಯಕ? ಮೋದಿ ಮತ್ತು ಅಮಿತ್ ಶಾ ಅವರ ನಂಬಿಕೆಯ ನಾಯಕ. ಬಿಜೆಪಿಯಲ್ಲಿರುವ ಪ್ರಮುಖ ಚುನಾವಣಾ ತಂತ್ರಗಾರ, ಹೇಸ್ ಸ್ಟ್ರಾಟಜಿಸ್ಟ್, ಎಲೆಕ್ಟ್ರಲ್ ಸ್ಟ್ರಾಟಜಿಸ್ಟ್. ಪಕ್ಷದ ಆಂತರಿಕ ವ್ಯವಹಾರ ನಿರ್ವಹಣೆಯಲ್ಲಿ ಒಂದು ಕೈ ಮುಂದಿದ್ದಾರೆ. ಯಾರು? ಧರ್ಮೇಂದ್ರ ಪ್ರಧಾನ್. ಯಾಕೆ ಪ್ರಧಾನರು? ಇವ್ರಿಗೆ ಯಾಕೆ ಇಂಪಾರ್ಟೆಂಟು ಮೋದಿಗೆ? ಪಕ್ಷ ಸಂಘಟನೆ ಮತ್ತು ಚುನಾವಣಾ ನಿರ್ವಹಣೆಯಲ್ಲೆಲ್ಲ ಸ್ವಲ್ಪ ಚೆನ್ನಾಗಿ ಕೆಲಸ ಮಾಡ್ತಾರೆ. ಒಂದು ಸಂಘಟನಾ ಚಾತುರ್ಯ ಇದ್ದಂಗಿದೆ. ಬಂಗಾಳ ಸೇರಿದಂತೆ ಹಲವು ರಾಜ್ಯಗಳನ್ನು ಗೆಲ್ಲಿಸಿದಂಥ ಅನುಭವ ಇವರಿಗಿದೆ. ಬರೀ ಸ್ಟ್ರಾಟಜಿಗಳೇ ಆಗ್ಬಿಡ್ತಲ್ಲ ಅಂತ. ಹೌದು, ಪೊಲಿಟಿಕ್ಸ್ ಇರೋದೇ ಹೆಂಗೆ ಅಲ್ವಾ? ನೋಡಿ, ನಾವೇನೇನೋ ಹೇಳ್ತಾ ಇದ್ದೀವಿ. ಮೋದಿ ಅಮಿತ್ ಶಾ ಅವರಿಗೆ ಅತ್ಯಂತ ಪರಮಾಪ್ತರು, ಎಲ್ಲ ಕಾರಣಗಳಿಂದ ಪರಮಾಪ್ತರು ಅಂತ ಹೇಳಕ್ಕೆ ಆಗ್ತಾ ಇದೆ. ಅವ್ರ ನಂಬಿಕೆ ನಾಯಕರು, ಪರಮಾಪ್ತರು. ಓಕೆ, ನಮ್ಮ ಜನ ಏನು ಪರಮಾಪ್ತರು ಆಗೋದು ಯಾವಾಗ ಅನ್ನೋದಷ್ಟೇ ನನ್ನ ಪ್ರಶ್ನೆ ರೀ. ಇದಕ್ಕೇನಾದರೂ ಆನ್ಸರ್ ಇದೆಯಾ? ಇದಕ್ಕೆ ಆನ್ಸರ್ ಇದೆಯಾ? ನಮ್ಮ ಜನರು ಯಾವಾಗ ನಿಮಗೆ ಪ್ರಧಾನರು? ಇಂಪಾರ್ಟೆಂಟ್ ಮಾತಾಡಬೇಕಾದ ಟೈಮಲ್ಲಿ ಮಾತಾಡಲ್ಲ ಅನ್ನುವ ಬೇಜಾರಿದೆ. ನೀವು ಅನೇಕ ಒಳ್ಳೆಯ ಕೆಲಸಗಳನ್ನು ಮಾಡಿದ್ದೀರಿ, ಗೌರವ ಇದೆ. ಆದರೆ ಅದಿಷ್ಟೇ ಸಾಕಾಗಲ್ಲ ಸ್ವಾಮಿ ಅನ್ನೋದು ನಮ್ಮ ಜನಸಾಮಾನ್ಯರ ಒಂದು ಅಳಲು, ನೋವು, ದುಃಖ ಇದ್ದೇ ಇದೆ. ಸುಂದರ ಸಮಾಜದ ಪರಿಕಲ್ಪನೆ ನಿಮಗಿರಲೇಬೇಕಾಗತ್ತೆ. ನಿಮ್ಮ ಮಾತಿಗೆ ಬಹಳಷ್ಟು ಬೆಲೆ ಇದೆ. ಹೀಗಾಗಿ ತಪ್ಪಾಗಿ ನಡ್ಕೊಳ್ಳೋಕೆ ಹೋಗಬೇಡಿ ಪ್ರಧಾನಿಗಳೇ ಅನ್ನೋದಷ್ಟೇ ಜನರ ಪರವಾಗಿ ನಾವು ನಿಮಗೆ ಕೇಳ್ತಾ ಇದ್ದೀವಿ. ನಮಸ್ಕಾರ.